ಓಂ ನಮಃ ಶಿವಾಯ್. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಧನುರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಸೊ ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಮಾರ್ಚ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೇನೆ. ಎಚ್ಚರಿಕೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೋ ಅಥವಾ ಚಾನಲಲ್ಲೋ ಇರ್ತದೆ, ದಯವಿಟ್ಟು ನೋಡಿ ಅದನ್ನು ಸಹ. ಹಾಗೂ ಈ ವಿಡಿಯೋ ಸಹ ಪ್ರತಿಯೊಬ್ಬ ಧನುರಾಶಿಯವರಿಗೆ ಶೇರ್ ಮಾಡಿ. ಏನೇನು ಒಳ್ಳೆಯದಾಗಲಿದೆ ಮಾರ್ಚ್ ತಿಂಗಳಲ್ಲಿ ಅಂತ ಅವ್ರಿಗೂ ಗೊತ್ತಾಗಲಿ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಧನುರಾಶಿ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಎಚ್ಚರಿಕೆಯಲ್ಲಿ ತಿಳಿಸಿದ್ದೇನೆ. ಸೊ ಅದರಿಂದ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತಾನೆ. ಮೊದಲನೆಯ ಶುಭ ವಿಚಾರ ಧನುರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ಧನುರಾಶಿಯವರು ಮಾರ್ಚ್ ತಿಂಗಳಲ್ಲಿ, ಅಯ್ಯೋ ನನಗೋಸ್ಕರ ಯಾರೂ ನಂಗೆ ಸಹಾಯಕ್ಕಿಲ್ವೇ ದೇವರೇ, ಏನಪ್ಪ ಇಂಥ ಟೈಮಲ್ಲಿ ಆಪದ್ಬಾಂಧವರ ಥರ ಯಾರು ಬಂದು ನನ್ನ ಕಾಪಾಡಿದ್ರೆ, ಈ ಕಷ್ಟದಿಂದ ನನ್ನ ಹೊರಗೆ ಮಾಡಿದರೆ ಅಥವಾ ನಂಗೆ ಬಂದು ಸಹಾಯ ಮಾಡಿದರೆ, ನನಗೆ ಯಾರು ಇರೋಲ್ಲಪ್ಪ, ಏನಪ್ಪ ಮಾಡೋದು ದೇವರೇ ಅಂತ ಕೂತ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರು ಯಾರೂ ಕೂಡ ಸಹಾಯ ಮಾಡುವವರಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದ ಸಂದರ್ಭದಲ್ಲಿಯೇ ಅನಿರೀಕ್ಷಿತವಾಗಿ ಯಾರೊಬ್ಬರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಯಾಕೆಂದರೆ ಅವರಿಗೆ ನೀವು ಈ ಹಿಂದೆ ಸಹಾಯ ಮಾಡಿರ್ತೀರಿ. ಅಂದರೆ ನಿಮ್ಮ ಈ ಹಿಂದಿನ ಮಾಡಿದಂಥ ಈ ಹಿಂದೆ ನೀವು ಮಾಡಿದ ಸಹಾಯಗಳನ್ನು ನೆನೆಸಿಕೊಂಡು ಈಗ ನೀವು ಕಷ್ಟದಲ್ಲಿದ್ದಾಗ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಅನಿರೀಕ್ಷಿತ, ನೀವು ಅಂದ್ಕೊಂಡ್ರಲ್ಲ, ನೀವು ಆ ಸಹಾಯ ಮಾಡಿದ್ದು ಬಹುಶಃ ಮರ್ತೋಗ್ಬಿಟ್ಟಿರ್ತೀರಾ ನಿಮ್ಮಿಂದ ಸಹಾಯ ಆಗಿದೆ ಅಂತ. ಬಟ್ ಈ ಟೈಮಲ್ಲಿ ನೀವು ಕೂಡ ನಿಮ್ಗೆ ಅವ್ರು ಅನಿರೀಕ್ಷಿತವಾಗಿ ಬಂದು ಸಹಾಯ ಮಾಡ್ತಾರೆ. ಅಪ್ಪ ಥ್ಯಾಂಕ್ಸ್ ಅಪ್ಪ, ನೀನು ಅಂತೂ ಬಂದು ನನಗೆ ಇದು ಮಾಡಿದೆ ಅಂತಂದಾಗ ಅವ್ರು ಹೇಳ್ತಿರಲ್ಲ, ನೀವು ನನಗೆ ಅವಾಗ ಹೆಲ್ಪ್ ಮಾಡಿದ್ರಿ, ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇ ಅಂತ. ಸೊ ಇದು ನಿಮಗೆ ಸಾರ್ಟ್ ಆಫ್ ರಿಲೀಫ್ ಅನ್ನುವ ಥರ, ಅಮ್ಮಯ್ಯ ಅನ್ನೋ ಥರ ಆಗುತ್ತೆ ನಿಮಗೆ. ಸೊ ಅದರಿಂದ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥ ನನಗೇನಪ್ಪ ಅಂತಂದರೆ, ಧನುರಾಶಿಯರು ಯೋಚನೆ ಮಾಡಬೇಡಿ. ನಿಮಗೆ ಏನೇ ಕಷ್ಟ ಇರಲಿ, ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಅಂತ ಜಪ ಮಾಡಿ. ಕಮೆಂಟಲ್ಲಿ ಕೂಡ ಓಂ ನಮಃ ಶಿವಾಯ ಅಂತ ಹಾಕಿರಿ. ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೇ ಸಮಸ್ಯೆ ಬಂದರೂ ಈ ಪರಮೇಶ್ವರ ನಿಮಗೆ ಯಾವುದೋ ಒಂದು ಸ್ವರೂಪದಲ್ಲಿ ಬಂದು ಕಾಪಾಡ್ತಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ವಿಶೇಷವಾಗಿ ಶ್ರೀ ಕ್ಷೇತ್ರ ಪಶುಪತಿನಾಥ, ನೇಪಾಳದಲ್ಲಿರ್ತಕ್ಕಂತಹ ಉತ್ತರದ ನೇಪಾಳ ದೇಶದಲ್ಲಿರುವ ಪಶುಪತಿನಾಥನ ಸನ್ನಿಧಾನ, ಜ್ಯೋತಿರ್ಲಿಂಗ ಅದು ಪಶುಪತಿನಾಥ. ಕೇದಾರ ಬೆನ್ನು ಏನು ಪಶುಪತಿನಾಥ ಮುಖ ಅಂತ ಹೇಳ್ತಾರೆ, ಅದರಿಂದ ಜ್ಯೋತಿರ್ಲಿಂಗ ಅದು. ಸೊ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ನಿಮಗೋಸ್ಕರ ವಿಶೇಷ ಹೋಮಗಳನ್ನು, ರುದ್ರ ಹೋಮ, ಮೃತ್ಯುಂಜಯಾದ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಕರುಂಗಾಲಿ ಮಾಲೆ ನಿಮಗೆ ಇಲ್ಲಿ ಮಾಮೂಲಾಗಿ ಸಿಗ್ತದೆ ಅಂಗಡಿಗಳೆಲ್ಲ. ನಾ ಹೇಳಿದಿರೋದು ಅಲ್ಲಿ ಎನರ್ಜೈಸ್ ಮಾಡಿ ತರೋದು ಇದೆಯಲ್ಲ, ಅದು ಪವರ್ಫುಲ್ಲು. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಅಷ್ಟೇ, ನಿಮ್ಮ ವಿವರಗಳನ್ನು. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಧನುರಾಶಿಯವರಾಗಿದ್ದು ಸೈಟ್ ತೊಗೊಬೇಕು ಅಂದ್ಕೊಂಡಿದ್ರೆ, ನೀವು ಧನುರಾಶಿಯವರಾಗಿದ್ದು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಮನೆ ಕಟ್ಟುವ ಪ್ರಯತ್ನ ಮಾಡ್ತಿರುವ ಅಥವಾ ಸೈಟನ್ನು ಖರೀದಿ ಮಾಡಲು ಪ್ರಯತ್ನ ಮಾಡ್ತಾ ಇರುವಂತಹ ಧನುರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತುಂಬ 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 ಅನುಕೂಲಗಳಿದೆ ಅಂತ ಕಂಡು ಬರ್ತಾ ಇದೆ. ಮೋಸ್ಟ್ ಪ್ರಾಬಲಿ ಹೋಮ್ ಲೋನ್ಗಳಿರ್ಬೋದು, ಸೈಟ್ ಲೋನ್ಗಳಿರ್ಬೋದು, ಪರ್ಚೇಸ್ ಲೋನ್ ಇರ್ಬೋದು, ಸ್ಯಾಂಕ್ಷನ್ ಆಗಿಬಿಡುತ್ತೆ. ಇಲ್ಲ ನಿಮ್ಮ ಹತ್ರ ದುಡ್ಡು ಇಟ್ಕೊಂಡೇ ನೀವು ಹುಡುಕ್ತಾ ಇದ್ದೀರಾ, ನನಗೆ ಯಾವುದೂ ಸಿಗ್ತಾ ಇಲ್ಲ ಗೋಳೆ ಅಂದರೆ ಅದು ಸಿಗುತ್ತೆ. ಈ ಭೂಮಿ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಇಂಥ ಸಮಯವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿ, ಸಾಧ್ಯವಾದರೆ ಒಂದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬಂದುಬಿಡಿ. ಪಟ್ಟಂತ ಹಿಂಗೆ ಹೋಗಿ ಬಂದುಬಿಡಿ, ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು. ಒಟ್ಟು ನಿಮಗೆ ತುಂಬ ಚೆನ್ನಾಗಿದೆ. ಹಾಗೂ ಸುಬ್ರಹ್ಮಣ್ಯನ ವಿಶೇಷವಾದಂತಹ ಮಾಲೆಯಲ್ಲಿ ಕರುಂಗಾಲಿ ಮಾಲೆ ಕೂಡ ಬರ್ತದೆ. ನೀವು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಸುಬ್ರಹ್ಮಣ್ಯನ ಒಂದು ಶಕ್ತಿ ಇರತಕ್ಕಂಥ ಮಾಲೆ ಇದು ಅಂತ, ಆಯಿತಾ. ಇದನ್ನು ಅಂತಹ ಶಕ್ತಿಪೀಠಗಳಲ್ಲಿ ನಾವು ಎನರ್ಜೈಸ್ ಮಾಡ್ಕೊಂಡು ತಂದು ಕೊಡ್ತಾ ಇದ್ದೇವೆ. ಬೇಕಾದ್ರೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಟ್ರೆ ಇನ್ನೂ ಒಳ್ಳೆಯದು. ಕುತ್ತಿಗೆಯಲ್ಲಿ ಕರುಂಗಲೆ ಮಾಲೆ, ಹಣೆಯಲ್ಲಿ ಹೋಮದ ಭಸ್ಮ. ನೀವು ಮಾಡುವ ಭೂಮಿಯ ಪ್ರಯತ್ನಗಳೆಲ್ಲ ಯಶಸ್ವಿಯಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೂ ನೀವು ಹೆಸರು ಕೊಟ್ಕೊಳ್ಳೋದು, ಅದಾದ್ರೆ ಅದು, ಇದಾದ್ರೆ ಇದು, ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಇವರುಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲೆಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಮೂರನೇ ಶುಭ ವಿಚಾರ ಧನುರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಮನೆಯಲ್ಲಿ ತುಂಬ ಜಗಳ ಮನಸ್ತಾಪಗಳಾಗ್ತಾ ಇದೆ, ಏನೋ ಸಮಸ್ಯೆ ನಂಗೆ ಅರ್ಥನೇ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಅಂತ ಚಿಂತಾಕ್ರಾಂತರಾಗಿದ್ದರೆ
ಮಾರ್ಚ್ ತಿಂಗಳ 3 ಹಾಗೂ 4ನೇ ವಾರಗಳಲ್ಲಿ ಧನುರಾಶಿಯವರ ಮನೆಗಳಲ್ಲಿ ನಡೀತಾ ಇದ್ದಂತಹ ಜಗಳ ಮನಸ್ತಾಪಗಳೆಲ್ಲ ಶಾಂತವಾಗ್ತಾ ಆಗ್ತಾ ಬರುತ್ತೆ. ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಗುರುಗಳೇ, ಉದ್ರಿಕ್ತ ವಾತಾವರಣ, ಮನೆಯಲ್ಲಿ ಟೆನ್ಷನ್ ಆಗಿಬಿಟ್ಟಿದೆ, ಈ ಮನೆ ಜಗಳಗಳನ್ನ ಮನೆಗೆ ಹೋಗೇ ಮನಸ್ಸು ಬರ್ತಾ ಇಲ್ಲ, ನಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ಒಬ್ಬರ ಮೇಲೊಬ್ಬರಿಗೆ ಮನೆಯಲ್ಲಿ ಒಂದು ಅನ್ಯೋನ್ಯತೆಯೇ ಇಲ್ಲ, ಭಾಳ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಚಿಂತೆ ಇದ್ದರೆ 3 ಹಾಗೂ 4ನೇ ವಾರದಲ್ಲಿ ಸರಿ ಹೋಗ್ಬಿಡುತ್ತೆ. ಅಂದರೆ ಕಡಿಮೆ ಆಗಿಬಿಡುತ್ತೆ, ಶಾಂತರಾಗ್ಬಿಡ್ತಾರೆ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಏನೋ ಒಂದು ತಿಳಿಯಾದ ವಾತಾವರಣ ಕಂಡು ಬರ್ತಾ ಇದೆ. ಅದಕ್ಕೆ ಇನ್ನೂ ಪುಷ್ಟಿ ಕೊಡಲಿಕ್ಕೆ ನೀವು ಶನಿ ಅಷ್ಟೋತ್ರ, ರವಿ ಅಷ್ಟೋತ್ರ, ಆದಿತ್ಯ ಹೃದಯ ಸ್ತೋತ್ರಾದಿಗಳನ್ನ ಮನೆಯಲ್ಲಿ ಪಠನೆ ಮಾಡಬಹುದು. ಇಲ್ಲ ನಾವು ತ್ರೈಲೋಕ್ಯ ಮೋಹನಕರ ಗೌರಿ ಅಂತ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ. ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಹೋಮ ಮಾಡಿ ಅದರಲ್ಲಿ ಕರುಂಗಾಲಿ ಮಾಲೆಯನ್ನು ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ನೀವಾಗಲಿ ನಿಮ್ಮ ಮನೆಯವರಾಗಲಿ ಧಾರಣೆ ಮಾಡಬಹುದು. ಅದು ಕೂಡ ಮನೆಯಲ್ಲೂ ಸ್ವಲ್ಪ ಶಾಂತ ವ್ಯವಹಾರಗಳನ್ನ ತರ್ಕೊಡುತ್ತೆ, ಸ್ವಲ್ಪ ನೆಗೆಟಿವ್ ಎನರ್ಜೀಸ್ನೆಲ್ಲ ಓಡಿಸುತ್ತದು, ತುಂಬ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆ ಕೊಡ್ಬೋದು, ಆಯ್ತಲ್ವಾ? ಯಾವುದಾಗುತ್ತೋ ಅದನ್ನು ಮಾಡ್ಕೊಳ್ಳಿ. 4ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನುಜ ಅನ್ನುವಂಥ ವಾಕ್ಯಗಳನ್ನು ನೀವು ಕೇಳಿರಬಹುದು. ಸೊ ಧನುರಾಶಿಯವರು ನೀವು ಹಿಂದೇನಾದ್ರು ತಪ್ಪುಗಳನ್ನು ಮಾಡಿದರೆ, ತಿಳಿದು ಮಾಡಿದಿರೋ ತಿಳಿದೇ ಮಾಡಿದಿರೋ, ಸರ್ ಒಂದು ಲಾಸ್ಟ್ ಚಾನ್ಸ್ ಸರ್, ಇನ್ನೊಂದು ಸಲ ಚಾನ್ಸ್ ಕೊಟ್ಟರೆ ನಾನು ನನ್ನ ತಪ್ಪನ್ನು ತಿದ್ದುಕೊಂಡು ಮತ್ತೆ ಸರಿಯಾಗಿರ್ತೀನಿ ಅನ್ನುವಂತಹ ಒಂದು ಅಭಿಪ್ರಾಯ ನಿಮ್ಮದು ಅಂತಾದರೆ, ಧನುರಾಶಿಯವರಿಗೆ ಒನ್ ಲಾಸ್ಟ್ ಚಾನ್ಸ್ ಈ ಒಂದು ಮಾರ್ಚ್ ತಿಂಗಳಲ್ಲಿ ಸಿಗಲಿದೆ. ಅದು ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆಗಾಗಿರ್ಬೋದು, ಮನೆ ಏನು ಬೇಕಾದ್ರೆ ಆಗಿರ್ಬೋದು, ಇದೇ ನಿನಗೆ ಲಾಸ್ಟ್ ಚಾನ್ಸು, ಇನ್ನೊಂದು ಸಲ ಹಿಂಗೆ ಮಾಡ್ಬೇಡ ನೋಡಿ, ಹೇಳ್ಬಿಟ್ಟಿದ್ದೀನಿ ನಾನು ಅನ್ನುವ ರೀತಿಯಲ್ಲಿ ನಿಮಗೆ ಮಾತಾಡಿ ನಿಮಗೆ ಸ್ವಲ್ಪ ಅದೇ ಶುಭ ವಿಚಾರ ನಿಮಗೆ ಅಂತ ಹೇಳ್ಬೋದು. ಅಂದರೆ ಒಂದು ಲಾಸ್ಟ್ ಚಾನ್ಸ್ ಸಿಕ್ಕರೂ ಸಾಕು ಅಂತ ಹೇಳ್ತಿರಲ್ಲ, ಅದು ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ. ಧನುರಾಶಿಯವರಿಗೆ ಏನೂ ಯೋಚನೆ ಮಾಡಬೇಡಿ. ಓಂ ನಮಃ ಶಿವಾಯ ಅಂತ ಜಪವನ್ನು ಮಾಡಿ, ಪಂಚಾಕ್ಷರಿ ಜಪವನ್ನು ಮಾಡಿ, ಕಮೆಂಟ್ ಮಾಡಿ ಓಂ ನಮಃ ಶಿವಾಯ ಅಂಥೇಳಿ. ಏನೋ ಕಮೆಂಟ್ ಮಾಡೋ ಬದಲಾಗಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿದ್ರೆ ನಿಮಗೂ ಪುಣ್ಯ ಇದೆ, ನಮಗೂ ಪುಣ್ಯ ಇದೆ, ಓದ್ದವರಿಗೆ ಬರೆದವರಿಗೆ ಎಲ್ಲರಿಗೂ ಪುಣ್ಯ ಇರುತ್ತೆ. ಶಿವ ಪಂಚಾಕ್ಷರಿಯನ್ನು ಓದಿದ ಬರೆದ ಪುಣ್ಯ ಇರ್ತದೆ, ಆಯ್ತಲ್ವಾ? ಸೊ ಖಂಡಿತ ಒಳ್ಳೆಯದಾಗಲಿ. ಇಲ್ಲ ನಾವು ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ, ನೀವು ಓಂ ನಮಃ ಶಿವಾಯ ಮನೇಲಿ ಜಪ ಮಾಡಿ. ಇಲ್ಲ ಆಗಿಲ್ಲ ಅಂದರೆ ನಾವು ರುದ್ರಹೋಮವನ್ನು ರುದ್ರನ ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ಸೊ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡ್ಬೋದು. ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ, ಜ್ಯೋತಿರ್ಲಿಂಗದಲ್ಲಿ ಮಾಡ್ತಾ ಇದ್ದೇವೆ, ಪವರ್ಫುಲ್ ಆದಂಥ ಕರುಂಗಾಲಿ ಮಾಲೆಯನ್ನು ಅಲ್ಲಿ ಎನರ್ಜೈಸ್ ಮಾಡ್ಕೊಂಡು ತರ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರೆ ಆಯಿತು. 5ನೇ ಶುಭ ವಿಚಾರ, ಧನುರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಧನುರಾಶಿಯ ವಿದ್ಯಾರ್ಥಿಗಳಾಗಿದ್ದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹಿಂದೆಂದೂ ಸಿಗದಷ್ಟು ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಸಿಗತ್ತೆ. ಅಂದರೆ ಧನುರಾಶಿಯವ್ರಿಗೆ ಸಿಗತ್ತೆ, ಇಲ್ಲಿ ತನಕ ಸಿಕ್ಕಿರಲ್ಲ ನಿಮಗೆ. ಒಳ್ಳೆ ಅವಕಾಶಗಳು, ಒಳ್ಳೆ ಚಾನ್ಸ್ ಇದೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕುತ್ತೆ, ಒಳ್ಳೆ ಚಾನ್ಸ್ ಇದೆ, ಒಳ್ಳೆ ಅವಕಾಶ ಇದೆ, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ತುಂಬ ಚೆನ್ನಾಗಿ ಇಂಥವ್ರ ಹತ್ರ ಶಿಕ್ಷಣ ಪಡೆದ್ರೆ ಒಳ್ಳೆಯ ಮಾರ್ಗದರ್ಶನ, ಅವ್ರ ಹತ್ರ ಮಾರ್ಗದರ್ಶನ ಪಡೀಲಿಕ್ಕೆ ಒಂದು ಅವಕಾಶ. ಹೀಗೆ ವಿದ್ಯಾರ್ಥಿಗಳಿಗೆ, ಧನುರಾಶಿ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಹಿಂದೆಂದೂ ಸಹ ಸಿಗದೇ ಇದ್ದಂತಹ ಅವಕಾಶಗಳು ಸಹ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಸಿಗುತ್ತೆ. ಇಲ್ಲಿ ತನಕ ಸಿಕ್ಕಿರಲ್ಲ ನಿಮಗೆ, ಅಂಥದ್ದು ಸಿಗುತ್ತೆ. ಸೊ ಹಣಕಾಸಿನ ವ್ಯವಸ್ಥೆಗಳು ಆಗ್ಬಿಡ್ತದೆ, ಫೀಸ್ ವ್ಯವಸ್ಥೆಗಳಿರ್ಬೋದು, ಅಥವಾ ನಿಮ್ಮ ಎಜುಕೇಷನ್ ಲೋನ್ಗಳಿರಬಹುದು, ಯಾವುದೋ ಒಂದು ಇಂಪಾರ್ಟೆಂಟ್ ಪುಸ್ತಕಗಳಿರಬಹುದು, ಯಾರೊಬ್ಬ ವ್ಯಕ್ತಿಯ ಮಾರ್ಗದರ್ಶನ, ಗುರುವಿನ ಮಾರ್ಗದರ್ಶನ ಆಗಿರಬಹುದು, ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಸೀಟ್ಗಳಾಗಿರಬಹುದು, ಅಥವಾ ಒಪ್ಪಿಗೆ, ಮನೆಯಲ್ಲಿ ಒಪ್ತಾನೆ ಇರಲ್ಲ ನಾನು ಇದನ್ನು ಓದ್ತೀನಿ ಅಂದರೆ, ಆಯ್ತಪ್ಪ ಓದ್ಕೋ ಹೋಗು, ಅದನ್ನೇ ಓದ್ಕೋ ಹೋಗು ಅಂತ ಒಪ್ಪಿಬಿಟ್ರು, ಮನೆಯಲ್ಲೂ ಓಕೆ ಅಂದ್ಬಿಟ್ರು. ಈ ಥರ ನಿಮಗೆ ಒಳ್ಳೆ ಅವಕಾಶಗಳಿದೆ. ಖಂಡಿತ ಧನುರಾಶಿಯ ವಿದ್ಯಾರ್ಥಿಗಳು ಇದನ್ನು ಬಳಸ್ಕೊಳ್ಳಿ. ಸೊ ಓವರಾಲ್ ಆಗಿ ಧನುರಾಶಿಯವರಿಗೆ ಮಾರ್ಚ್ ತಿಂಗಳೆಲ್ಲ ಸಹ ಒಳ್ಳೆಯದೇ ಆಗಲಿ, ನಾನು ಹೇಳಿದ್ದಕ್ಕಿಂತ 10 ಪಟ್ಟಷ್ಟು ಒಳ್ಳೆಯದಾಗಲಿ. ನಿಮಗೆ ವಿಶೇಷವಾಗಿ ನಿಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ, ಧನುರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಶೇಷ ಪರಿಹಾರ ಏನು ಅಂತಂದರೆ, ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ, ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ
ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ, ನಾನೇ ಮಾಡ್ತೇನೆ ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವ ಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಸಹಿತ ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು, ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ ಇದನ್ನು ನಿಮ್ಮ ಹೆಸರ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ ಪರ್ವ ಕಾಲ ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ. ಸ್ವಲ್ಪ ನಿಧಾನಕ್ಕೆ, ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋ ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.